ಶಾಂತಿ. ದಿನಾಂಕ 14/9/2024. ಪ್ರಾತಃ ಮುರಳಿ ಬಾಬ್ದಾದ ಮಧುಬನ. ಮಧುರ ಮಕ್ಕಳೇ, ತಂದೆಯ ಶ್ರೀಮತದಂತೆ ನಡೆದು ತನ್ನ ಶೃಂಗಾರ ಮಾಡಿಕೊಳ್ಳಿ. ಪರಚಿಂತನೆಯಿಂದ ತನ್ನ ಶೃಂಗಾರವನ್ನು ಕೆಡಿಸಿಕೊಳ್ಳಬೇಡಿ. ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರಶ್ನೆ: ನೀವು ಮಕ್ಕಳು ತಂದೆಗಿಂತಲೂ ತೀಕ್ಷ್ಣ ಜಾದೂಗಾರ ಆಗಿದ್ದೀರಿ. ಹೇಗೆ? ಉತ್ತರ: ನೀವು ಇಲ್ಲಿ ಕುಳಿತೇ ಶ್ರೀ ಲಕ್ಷ್ಮೀನಾರಾಯಣರಂತೆ ತನ್ನ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೀರಿ. ಇಲ್ಲಿ ಕುಳಿತು ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ಳುತ್ತಿದ್ದೀರಿ. ಇದು ಸಹ ಜಾದೂಗರಿ ಆಗಿದೆ. ಕೇವಲ ಆಲಿಫ್ ಅನ್ನು ನೆನಪು ಮಾಡುವುದರಿಂದ ನಿಮ್ಮ ಶೃಂಗಾರವಾಗುತ್ತದೆ. ಕೈಕಾಲನ್ನು ನಡೆಸುವ ಮಾತಲ್ಲ, ಕೇವಲ ಆಲೋಚನೆಯ ವಿಚಾರ ಆಗಿದೆ. ಯೋಗದಿಂದ ನೀವು ಸ್ಪಷ್ಟ, ಸ್ವಚ್ಛ ಹಾಗೂ ಶೋಭನೀಕರಾಗುತ್ತೀರಿ. ನಿಮ್ಮ ಆತ್ಮ ಹಾಗೂ ಶರೀರ ಕಂಚನವಾಗುತ್ತದೆ. ಇದು ಸಹ ಚಮತ್ಕಾರ ಆಗಿದೆ ಅಲ್ಲವೇ? ಧಾರಣೆಗಾಗಿ ಮುಖ್ಯ ಸಾರ: ಬೇರೆಲ್ಲ ವಿಚಾರಗಳನ್ನು ಬಿಟ್ಟು ಇದೇ ಗುನುಗಿನಲ್ಲಿರಬೇಕು. ನಾವು ಲಕ್ಷ್ಮೀನಾರಾಯಣರಂತೆ ಶೃಂಗರಿತರು ಹೇಗೆ ಆಗುವುದು ಎಂದು. 2. ತನ್ನೊಂದಿಗೆ ಕೇಳಿಕೊಳ್ಳಬೇಕು. 1. ನಾವು ಶ್ರೀಮತದಂತೆ ನಡೆದು ಮನ್ಮನಾಭವದ ಬೀಗದ ಕೈಯಿಂದ ತನ್ನ ಶೃಂಗಾರವನ್ನು ಮಾಡಿಕೊಳ್ಳುತ್ತಿದ್ದೇವೆಯೇ? 2. ಉಲ್ಟಾ ಸುಲ್ಟಾ ವಿಚಾರಗಳನ್ನು ಕೇಳಿ ಅಥವಾ ತಿಳಿಸಿ ಶೃಂಗಾರವನ್ನು ಹಾಳು ಮಾಡಿಕೊಳ್ಳುತ್ತಿಲ್ಲವೇ? 3. ಪರಸ್ಪರದಲ್ಲಿ ಪ್ರೇಮದಿಂದ ಇರುತ್ತೇವೆಯೇ? ತನ್ನ ಅಮೂಲ್ಯವಾದ ಸಮಯವನ್ನು ಎಲ್ಲಿಯೂ ವ್ಯರ್ಥವನ್ನಂತೂ ಮಾಡುವುದಿಲ್ಲವೇ? 4. ದೈವಿ ಸ್ವಭಾವವನ್ನು ಧಾರಣೆ ಮಾಡಿಕೊಂಡಿದ್ದೇವೆಯೇ? ವರದಾನ: ವ್ಯರ್ಥ ಸಂಕಲ್ಪಗಳ ಕಾರಣವನ್ನು ತಿಳಿದು ಅವುಗಳನ್ನು ಸಮಾಪ್ತಿ ಮಾಡುವಂತಹ ಸಮಾಧಾನ ಸ್ವರೂಪರಾಗಿ. ವ್ಯರ್ಥ ಸಂಕಲ್ಪ ಉತ್ಪನ್ನ ಆಗುವ ಮುಖ್ಯ 2 ಕಾರಣ ಇದೆ. ಒಂದು ಅಭಿಮಾನ ಹಾಗೂ ಮತ್ತೊಂದು ಅಪಮಾನ. ನಾನೇನು ಕಡಿಮೆ ಇದ್ದೇನೆ, ನನಗೂ ಸಹ ಈ ಪದವಿ ಇರಬೇಕು, ನನ್ನನ್ನೇ ಮುಂದೆ ಬಿಡಬೇಕು ಅಂದ ಮೇಲೆ ಇದರಲ್ಲಿ ಒಂದಂತೂ ತನ್ನ ಅಪಮಾನ ಎಂದು ತಿಳಿಯುತ್ತೀರಿ ಅಥವಾ ಅಭಿಮಾನದಲ್ಲಿ ಬರುತ್ತೀರಿ. ಹೆಸರು, ಗೌರವ, ಪ್ರತಿಷ್ಠೆ ಮುಂದೆ ಹೋಗುವುದರಲ್ಲಿ, ಸೇವೆಯಲ್ಲಿ ಅಭಿಮಾನ ಅಥವಾ ಅಪಮಾನದ ಅನುಭೂತಿ ಮಾಡುವುದೇ ವ್ಯರ್ಥ ಸಂಕಲ್ಪಗಳ ಕಾರಣ ಆಗಿದೆ. ಈ ಕಾರಣವನ್ನು ತಿಳಿದು ನಿವಾರಣೆ ಮಾಡುವುದೇ ಸಮಾಧಾನ ಸ್ವರೂಪರಾಗುವುದು. ಸ್ಲೋಗನ್: ಶಾಂತಿಯ ಶಕ್ತಿಯ ಮೂಲಕ ಸಿಹಿಯಾದ ಮನೆಯ ಯಾತ್ರೆ ಮಾಡುವುದು ಬಹಳ ಸಹಜ ಆಗಿದೆ. ಓಂ ಶಾಂತಿ.